ಮೊಬೈಲ್ ಅಡಿಕ್ಷನ್ ಎಂಬ ಸೈಲೆಂಟ್ ಕಿಲ್ಲರ್. ನಿಮ್ಮ ಮಕ್ಕಳಲ್ಲಿ ಇತ್ತೀಚೆಗೆ ಹಠ, ನಿರುತ್ಸಾಹ, ಅಸಹನೆ ಮತ್ತು ಅಂತರ್ಮುಖಿ ಗುಣಗಳು ಕಾಣುತ್ತಿದೆಯೇ? ಎಚ್ಚರ! ಇದಕ್ಕೆ ಕಾರಣ ಮೊಬೈಲ್ ಅಡಿಕ್ಷನ್ ಆಗಿರಬಹುದು. ಮೊಬೈಲ್ ಅಡಿಕ್ಷನ್ 21ನೇ ಶತಮಾನದ ಅತಿ ದೊಡ್ಡ ಸಾಮಾಜಿಕ ಪಿಡುಗು ಆಗಿದೆ. ನೋಡಲು ಸರಳವಾಗಿ ಕಂಡರೂ ಗಂಡಾಂತರಕಾರಿಯಾಗಿದೆ. ಮೊಬೈಲ್ ಅಡಿಕ್ಷನ್ ಸ್ವರೂಪ ಮತ್ತು ಅನಾಹುತಗಳ ಬಗ್ಗೆ ಬೆಂಗಳೂರಿನ ಪ್ರಸಿದ್ಧ ಸ್ಪಿರಿಚುವಲ್ ಹೀಲರ್ ಆಗಿರುವ ಶ್ರೀ ಲಕ್ಷ್ಮೀಕಾಂತ್ ರವರು ಸಂಪೂರ್ಣ ಮಾಹಿತಿ ನೀಡುತ್ತಾರೆ. ಮೊಬೈಲ್ ಅಡಿಕ್ಷನ್ನಿಂದ ಮಕ್ಕಳನ್ನು ರಕ್ಷಿಸಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಲಕ್ಷ್ಮೀಕಾಂತ್. ನಾವು ಪಾತ್ ಎಮೋಷನಲ್ ವೆಲ್ನೆಸ್ ಸೆಂಟರಿಂದ ಬರ್ತಾ ಇದ್ದೀವಿ. ಪಾತ್ ಎಮೋಷನಲ್ ವೆಲ್ನೆಸ್ ಸೆಂಟರ್ ಅಂದರೆ ನಮ್ಮದು ಒಂದು ಸ್ಪಿರಿಚುವಲ್ ಬೇಸ್ಡ್ ಕೌನ್ಸಿಲಿಂಗ್ ಮತ್ತು ಹೀಲಿಂಗ್ ಸೆಂಟರ್ ಅಂತ ಕರಿತೀವಿ. ಫೋನ್ ಅಡಿಕ್ಷನ್, ಟೀನೇಜರ್ಸ್ ಇವಾಗ ಜಾಸ್ತಿ ಫೋನ್ ಅಡಿಕ್ಷನಲ್ಲಿ ಕಾಣ್ತಾ ಇದ್ದಾರೆ. ಫೋನ್ ಅಡಿಕ್ಷನ್ ತುಂಬ ಆದಾಗ ಅವರು ಜನಗಳ ಜೊತೆ ಬೆರೆಯೋದು ಕಮ್ಮಿ ಆಗುತ್ತೆ. ಫೋನ್ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಾರೆ. ಬಟ್ ಸೋಷಿಯಲ್ ಮೀಡಿಯಾನಲ್ಲಿ ದೇ ಮೈಟ್ ಬಿ ವೆರಿ ಆ್ಯಕ್ಟಿವ್. ಬಟ್ ಸೋಷಿಯಲ್ ಲೈಫ್ ಅಂತ ಬಂದಾಗ ಅಥವಾ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡುವಾಗ ದೇ ಆರ್ ನಾಟ್ ವೆರಿ ವೆಲ್ ಕನೆಕ್ಟೆಡ್. ಈ ಡಿಸ್ಕನೆಕ್ಟ್ ಆಗಿರೋದ್ರದ್ದು ಗುಣಗಳು ಹೇಗಿರುತ್ತೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಫೋನ್ ಅಡಿಕ್ಷನ್ ಯಾಕೆ ಹುಟ್ಟುತ್ತೆ ಅಂದರೆ, ಟು ಬಿ ಹಾನೆಸ್ಟ್ ವಿತ್ ಯು, ಫಸ್ಟ್ ಬರೋದೇ ಅವರ ತಂದೆ ತಾಯಿ ಮತ್ತು ಅವರ ರಿಲೇಷನ್ ಅಥವಾ ಯಾರು ಅವ್ರ ಮನೇಲಿರ್ತಾರೆ ಅಲ್ಲಿಂದ ಇದು ಸ್ಟಾರ್ಟ್ ಆಗೋದು. ಪೇರೆಂಟ್ಸ್ ಆ್ಯಕ್ಚುಲಿ ಸಾಫ್ಟ್ವೇರ್ ಇಂಜಿನಿಯರ್ಸ್ ಇರ್ತಾರೆ. ಇವರಲ್ಲಿ ಏನಾಗುತ್ತೆ ಅಂದರೆ, ಗಂಡ ಆಗಲಿ ಹೆಂಡತಿ ಆಗಲಿ ಇಬ್ಬರೂ ಆಚೆನೇ ವರ್ಕ್ ಮಾಡ್ತಿರ್ತಾರೆ. ಆ್ಯಂಡ್ ಅವರೆಲ್ಲ ತುಂಬ ಗ್ಯಾಡ್ಜೆಟ್ಸ್ ಅಡಿಕ್ಷನ್ ಅವ್ರಿಗೆ ಜಾಸ್ತಿ ಇರುತ್ತೆ. ಬಿಕಾಸ್ ಅವ್ರ ವರ್ಕ್ ಶೆಡ್ಯೂಲ್ ಆ ಥರ ಇರುತ್ತೆ. ಜಾಸ್ತಿ ಅವರು ಎಲೆಕ್ಟ್ರಾನಿಕ್ ಡಿವೈಸಸ್ ಜೊತೆನೇ ಕೆಲಸ ಮಾಡಬೇಕಾಗತ್ತೆ. ನೀವು ಯಾವುದೋ ಒಂದು ಬ್ಯುಸಿ ಅಥವಾ ಇನ್ಯಾವುದೋ ಒಂದು ಆಫೀಸ್ ಕೆಲಸದಲ್ಲಿ ಬ್ಯುಸಿ ಆಗಿರ್ತೀರ. ಆ ಟೈಮಲ್ಲಿ ನಿಮ್ಮ ಮಗು ಅಥವಾ ನಿಮ್ಮ ಮಗಳು, ನಿಮ್ಮ ಮಗ ಬಂದು ನಿಮ್ಮ ಹತ್ರ ಮಾತಾಡಬೇಕು ಅಂತ ಟೈಮ್ ಮಾಡ್ತಾರೆ. ಆ ಟೈಮಲ್ಲಿ ನೀವು ಅದರಿಂದ ಎಸ್ಕೇಪ್ ಆಗಬೇಕು ಅಂದ್ಬಿಟ್ಟು ಅವ್ರಿಗೆ ಫೋನ್ ಕೊಟ್ಟು ಕಳಿಸ್ಬಿಡ್ತೀರ. ಸ್ಟಾಪ್ ಡೂಯಿಂಗ್ ದಿಸ್ ಇಸ್ ರಿಯಲಿ ಇಂಪಾರ್ಟೆಂಟ್. ನೀವು ಅಟ್ಲೀಸ್ಟ್ ಅವ್ರ ಹತ್ರ ಟೈಮ್ ತೊಗೊಳ್ಳಿ. ಡೈರೆಕ್ಟಾಗಿ ಹೇಳಿ, ನನಗೊಂದು ಸ್ವಲ್ಪ ಟೈಮ್ ಕೊಡು, ನಾನು ಬರ್ತೀನಿ ಅಂತ ಹೇಳಿ. ಅಥವಾ ಟ್ರೈ ಸಮಥಿಂಗ್ ಎಲ್ಸ್. ಅವ್ರನ್ನ ಸ್ನ್ಯಾಕ್ಸ್ ತಿನ್ಸೋದಕ್ಕೆ ಕಳಿಸಿ ಅಥವಾ ಆಚೆ ಕಳಿಸಿ, ಏನೋ ಒಂದು ಮಾಡಿ. ಬಟ್ ಡೋಂಟ್ ಗಿವ್ ದೆಮ್ ಅ ಫೋನ್. ದೇರ್ ಇಸ್ ನೋ ಬಡಿ ಮಾನಿಟ್ರಿಂಗ್ ದ ಫೋನ್. ಓಕೆ, ಇಟ್ ಈಸ್ ದ ಚೈಲ್ಡ್ ಆ್ಯಂಡ್ ದ ಫೋನ್. ಫೋನ್ ಜೊತೆ ಮಗು ಮಾತ್ರ ಇದೆ, ಯಾರೂ ಸುತ್ತಮುತ್ತ ಇಲ್ಲ. ಈ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ಏನು ಬೇಕಾದ್ರೂ ಆಗ್ಬೋದು. ಈಗ ಯಾವುದೋ ಒಂದು ಗೇಮ್ಸ್ ಇರುತ್ತೆ. ಆ ಗೇಮ್ನ ಆಡಿ ನಿಮಗೆ ಇದನ್ನ ಆಡಿದ್ರೆ ಇಷ್ಟು ಗಿಫ್ಟ್ಸ್ ಕೊಡ್ತೀವಿ, ಹಾಗೆ ಹೀಗೆ ಅಂತ ಹೇಳಿರ್ತಾರೆ. ಬಟ್ ಈಸ್ ಆ್ಯಕ್ಚುಲಿ ಎಷ್ಟೊಂದು 90% ಆ್ಯಕ್ಚುಲಿ ಫೇಕ್ ಗೇಮ್ಸೇ ಆ ಥರ ಇರುತ್ತೆ. ಇವ್ರಿಗೆ ಅದು ಗೊತ್ತಿಲ್ಲ. ದೇ ಟ್ರೈ. ಅದನ್ನು ಟ್ರೈ ಮಾಡಬೇಕಾದಾಗ ಗೇಮ್ಗೆ ಕೆಲವು ಪೇಮೆಂಟ್ಸ್ ಅಂತ ಇರುತ್ತೆ. ದೇ ಗೆಟ್ ದ ಕ್ರೆಡಿಟ್ ಕಾರ್ಡ್ ನಂಬರ್. ಈ ಮಕ್ಳಿಗೆ ಏನಾಗುತ್ತೆ, ಇರುತ್ತೆ, ಎಲ್ಲ ಅವೈಲೇಬಲ್ ಇರುತ್ತೆ. ಜಸ್ಟ್ ಟೇಕ್ ದ ನಂಬರ್, ರೈಟ್ ಮಾಡಿ ಹಾಕ್ಬಿಡ್ತಾರೆ. ಅಲ್ಲಿ ಒಂದು ಕಡೆ ಈ ಕಡೆ ಹಣ ಹೆಂಗೆ ಹೋಗಿದೆ ಅಂತಲೂ ಕರೆಕ್ಟಾಗಿ ಗೊತ್ತಾಗಲ್ಲ. ಬಟ್ ಇನ್ನೊಂದು ಕಡೆ ಏನಾಗುತ್ತೆ, ಲಿಟ್ರಲಿ ಇದೇ ಒಂದು ಚಿಕ್ಕ ಮಕ್ಕಳು ಗ್ಯಾಮ್ಲಿಂಗ್ ಥರ ಒಂದು ಹ್ಯಾಬಿಟ್ಗೆ ದೇ ಆರ್ ಗೆಟಿಂಗ್ ಇನ್ಫ್ಲೂಯೆನ್ಸ್ಡ್. ಈ ಗೇಮ್ ಆಡಿದ್ರೆ ದುಡ್ಡು ಸಿಗುತ್ತೆ. ಸೇಮ್ ಇಟ್ ಈಸ್ ಸಮ್ ವಾಟ್ ನಿಯರ್ ಟು ಗ್ಯಾಮ್ಲಿಂಗ್. ಈ ಥರ ಒಂದು ಕ್ಯಾರೆಕ್ಟರ್ ಇನ್ನೂ ಜಾಸ್ತಿ ಆಗ್ತಾ ಹುಟ್ಟುತ್ತೆ. ಒಂದು ಕಷ್ಟಪಟ್ಟು ಅರ್ನ್ ಮಾಡೋದಕ್ಕೂ ಈ ಥರ ಒಂದು ಗೇಮ್ ಮಾಡಿ ಅರ್ನ್ ಮಾಡೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಮಕ್ಳಿಗೆ ಏನಾಗುತ್ತೆ, ಇದು ತುಂಬ ಈಸಿ ಅನಿಸುತ್ತೆ. ಓದ್ಬಿಟ್ಟು ಒಂದು ಕೆಲಸ ಮಾಡಿ ಅದರಿಂದ ಅರ್ನ್ ಮಾಡಿ ದುಡಿಯೋದು ಅಂತ ಬಂದಾಗ ಅದು ಕಷ್ಟ ಅನಿಸುತ್ತೆ. ಈ ಥರ ಒಂದು ಕೆಟ್ಟ ಇನ್ಫ್ಲೂಯೆನ್ಸಸ್ಸು ಓವರಾಲಲ್ಲಿ ನೋಡಿದಾಗ ತುಂಬ ಜಾಸ್ತಿ ಇದೆ ಈಗಿನ ಪ್ರೆಸೆಂಟ್ ಸಿನಾರಿಯೋನಲ್ಲಿ. ಪರ್ಟಿಕ್ಯುಲರ್ಲಿ ಗೇಮ್ಸ್ಗೆ ದೇರ್ ಆರ್ ಪೇಯ್ಡ್ ಪೀಪಲ್. ಓಕೆ, ಅವ್ರದ್ದು ಒಂದು ಪ್ರಾಡಕ್ಟ್ ಆಗಲಿ, ಏನೋ ಒಂದು ವೆಬ್ಸೈಟ್ ಆಗಲಿ ಪ್ರಮೋಟ್ ಮಾಡಬೇಕಂದ್ರೆ ಅವರು ಗೇಮರ್ಸ್ಗೆ ಪೇ ಮಾಡಿರ್ತಾರೆ. ಗೇಮ್ ಸಾಫ್ಟ್ವೇರ್ಗೆ ಅವರು ಚಾರ್ಜ್ ಕೊಟ್ಟಿರ್ತಾರೆ, ಇಷ್ಟೊಂದು ಅಮೌಂಟು ಅಂತ ಪೇ ಮಾಡಿರ್ತಾರೆ. ಇನ್ ಬಿಟ್ವೀನ್ ದ ಗೇಮ್ ದೇರ್ ಆರ್ ಆ್ಯಡ್ಸ್ ಕಮಿಂಗ್ ಔಟ್. ಈ ಒಂದು ಆ್ಯಡ್ಸಲ್ಲಿ ಇಫ್ ದೇರ್ ಇಸ್ ಒನ್ ಮೋರ್ ಫನ್ನಿ ಗೇಮ್ ಯಾವುದೋ ಒಂದು ಬಂದರೆ, ಓಕೆ, ದಟ್ಸ್ ಫೈನ್, ವೆಲ್ ಆ್ಯಂಡ್ ಎನಫ್, ಯು ಕ್ಯಾನ್ ಟೇಕ್ ಇಟ್. ಬಟ್ ವಾಟ್ ಇಫ್ ದೇರ್ ಇಸ್ ಅನ್ ಅಡಲ್ಟ್ ಕಂಟೆಂಟ್? ಅಡಲ್ಟ್ ಕಂಟೆಂಟ್ ಅಲ್ಲಿ ಪಾಪ್ ಔಟ್ ಆಯಿತು ಆ್ಯಂಡ್ ಯು ಆರ್ ಡೂಯಿಂಗ್ ಯುವರ್ ಬಿಸ್ನೆಸ್ ವರ್ಕ್ ಔಟ್ಸೈಡ್ ಆರ್ ದ ಆಫೀಸ್ ವರ್ಕ್, ಯು ಆರ್ ಗೆಟಿಂಗ್ ಬಿಸಿ, ನೋ ಬಡಿ ಇಸ್ ದೇರ್ ಟು ಮಾನಿಟರ್ ದ ಫೋನ್. ಈ ಮಗುಗೆ ಅದು ಏನು ಅಂತ ಗೊತ್ತಿಲ್ಲ. ವಾಟ್ ಇಫ್ ದ ಪಾಪ್ ಔಟ್ ಮೆಸೇಜ್ ಇಸ್ ಓಪನ್ಡ್? ಜಸ್ಟ್ ಇಮ್ಯಾಜಿನ್ ವಾಟ್ ಕುಡ್ ಇಟ್ ಹ್ಯಾಪನ್. ಇದಕ್ಕೆ ನಾನು ಎಕ್ಸ್ಪ್ಲನೇಷನ್ ಹೇಳೋದು ಬೇಡ. ನಿಮಗೆ ಏನು ವಿವೇಕ ಇದೆ ಅದ್ರ ಮೇಲೆ ಥಿಂಕ್ ಮಾಡಿ ನೋಡಿ, ಏನು ಬೇಕಾದ್ರೂ ಆಗ್ಬೋದು. ಪ್ಲೀಸ್ ಸ್ಟಾಪ್ ಗಿವಿಂಗ್ ಫೋನ್ ಜಸ್ಟ್ ಬಿಕಾಸ್ ಯು ಆರ್ ಬಿಸಿ. ಈಗ ನಿಮ್ಮ ಮಕ್ಕಳು ಯಾವುದೇ ಥರ, ಈಗ ಹೆಣ್ಮಕ್ಳಾಗಿರಲಿ ಗಂಡು ಮಕ್ಕಳಾಗಿರಲಿ, ದೇ ಹ್ಯಾವ್ ಸಮ್ ಸ್ಪೆಸಿಫಿಕ್ ಗೇಮ್ಸ್ ಆ್ಯಕ್ಚುಲಿ ಅವ್ರು ಚೂಸ್ ಮಾಡಿರ್ತಾರೆ. ನೀವು ಒಂದು ಸತಿ ಆ ಗೇಮ್ನ ತೆಗೆದು ನೀವೇ ಒಂದು ಸತಿ ಆಡಿ ಟ್ರೈ ಮಾಡಿ ನೋಡಿ ಅದರಲ್ಲಿ ಏನಿರುತ್ತೆ ಅಂತ. ಆ್ಯಕ್ಚುಲಿ ಇಟ್ ಈಸ್ ಆಲ್ ಅಬೌಟ್ ಎಲ್ಯೂಷನ್. ಅದು ಒಂದು ಗೇಮಲ್ಲಿ ಏನು ನಡೀತಿದೆ ಅದು ರಿಯಾಲಿಟಿ ನಿಮಗೆ ಕಾಣೋದಿಲ್ಲ. ನಾನೇನು ಹೇಳ್ತೀನಿ ಅಂದರೆ, ನೀವೇ ಒಂದು ಸತಿ ಆ ಗೇಮ್ನ ತಗೊಂಡು ಆಡಿಬಿಟ್ಟು ನೀವು ಯಾವ ಥರ ಫೀಲ್ ಮಾಡ್ತೀರಾ ಅಂತ ನೋಡಿ. ನಿಮಗೇನೆ ಅದು ಅಷ್ಟೊಂದು ಫೇಕ್ ಆಗಿದ್ದಾಗ ಮಕ್ಕಳು ಅದನ್ನು ಆ್ಯಕ್ಚುಲಿ ಫೇಕ್ ಅಂತ ತಗೊಳ್ಳಲ್ಲ. ದೇ ಆರ್ ಡ್ವೆಲ್ವ್ ಇನ್ ಟು ಇಟ್.
ತುಂಬ ಅದನ್ನು ಡೀಪಾಗಿ ತೊಗೊಳ್ತಾರೆ. ಆ ಗೇಮಲ್ಲೇ ಅವರು ಆ್ಯಕ್ಚುಲಿ ಇದ್ದಾರೆ, ದೇ ಆರ್ ಆನ್ ದ ಓನ್ ಕ್ಯಾರೆಕ್ಟರ್ ಅನ್ನೋ ಥರ ಆಗಿಬಿಡುತ್ತೆ. ದಿಸ್ ವೈಲೆಂಟ್ ಬಿಹೇವಿಯರ್ ಈಸ್ ಕಲ್ಟಿವೇಟಿಂಗ್ ಎಸ್ಪೆಷಲಿ ಇನ್ ದ ಮೇಲ್ ಚೈಲ್ಡ್. ಏನಕ್ಕೆ ಅಂದರೆ ದೇ ಆರ್ ಪ್ಲೇಯಿಂಗ್ ದ ಶೂಟಿಂಗ್ ಗೇಮ್ಸ್ ಆರ್ ಕಿಲ್ಲಿಂಗ್ ಗೇಮ್ಸ್. ಸೊ ಇಟ್ ಕುಡ್ ಬಿ ಅನ್ ಅನಿಮಲ್ ಕಿಲ್ಲಿಂಗ್ ಆರ್ ಹಂಟಿಂಗ್ ಅನಿಮಲ್ಸ್ ಆರ್ ಫೈಟಿಂಗ್ ವಿತ್ ದ ಹ್ಯೂಮನ್ ಫೈಟ್ಸ್ ಗೇಮ್ಸಲ್ಲಿ. ಸೊ ಈ ಥರ ಒಂದು ಗೇಮ್ಸ್ ಆಡಿದಾಗ ದೇ ಆರ್ ಕ್ರಿಯೇಟಿಂಗ್ ಅ ವೈಲೆಂಟ್ ಬಿಹೇವಿಯರ್. ಸೊ ಈ ಒಂದು ವೈಲೆಂಟ್ ಬಿಹೇವಿಯರ್ ಎಷ್ಟು ವರ್ಸ್ಟ್ ಆಗುತ್ತೆ ಅಂದರೆ ವೆನ್ ದೇ ಗೋ ಟು ಸ್ಕೂಲ್, ಸೊ ಯಾರೋ ಒಬ್ಬ ಜಗಳ ಆಡ್ತಾನೆ, ಏನೋ ಒಂದು ಆಗುತ್ತೆ. ಸೊ ವಾಟ್ ದೇ ಹ್ಯಾವ್ ಸೀನ್ ಹಿಯರ್ ವಿಲ್ ಬಿ played reality in the school and they are so violent they will break the things. ಮನೇಲಿರೋ ಸಾಮಗ್ರಿಗಳನ್ನೆಲ್ಲ ತೆಗೆದು ಹೊಡೆದಾಕೋದು. ದಟ್ ವೈಲೆಂಟ್ ಬಿಹೇವಿಯರ್ ಜಾಸ್ತಿ ಆಗೋದು ಯಾವಾಗ ಅಂದರೆ ದೀಸ್ ಕೈಂಡ್ ಆಫ್ ಗೇಮ್ಸ್ ವಿಲ್ ರೂನ್ ದೆಮ್. ಸೊ ಇಲ್ಲಿ ಆ್ಯಕ್ಚುಲಿ ರಿಯಾಲಿಟಿಲಿ ನೋಡಿದಾಗ ಆ ವ್ಯಕ್ತಿ ತುಂಬ ದಪ್ಪ ಇರ್ಬೋದು, ಆ ಚಿಕ್ಕ ಹುಡುಗ, ಬಟ್ ಗೇಮಲ್ಲಿ ಈಸ್ ಆಲ್ ಮಸ್ಕ್ಯುಲರ್ ಆಗಿ ಬಿಲ್ಟ್ ಆಗಿರ್ತಾನೆ. ದೇ ಹ್ಯಾವ್ ದ ಗನ್ಸ್ ಆ್ಯಂಡ್ ಹೋಲ್ಡಿಂಗ್ ದ ಗನ್ಸ್. ಸೊ ಅದನ್ನು ಶೂಟ್ ಮಾಡೋದಾಗಿರ್ಬೋದು. ಸೊ ವಾಟ್ ಆ್ಯಕ್ಚುಲಿ ಹ್ಯಾಪನ್ಸ್ ಇಸ್ ಇಲ್ಯೂಷನ್ ಜಾಸ್ತಿ ಆಗುತ್ತೆ ಆ್ಯಂಡ್ ದೇ ಆರ್ ಇನ್ ಅ ಡ್ರೀಮ್ ಸ್ಟೇಟ್ ಆಫ್ ಮೋರ್. ಸೊ ಈ ಥರ ಒಂದು ಇಲ್ಯೂಷನ್ ಲೈಫಲ್ಲಿ ಅವರು ಬೆಳೀತಾ ಬರ್ತಾ ಇದ್ದಾರೆ ಅಂದರೆ ಜಸ್ಟ್ ಥಿಂಕ್ ಅಬೌಟ್ ದೇರ್ ಫ್ಯೂಚರಲ್ಲಿ ಏನಾಗುತ್ತೆ ಅಂದರೆ ದೇ ಆರ್ ಜಸ್ಟ್ ಡ್ರೀಮಿಂಗ್. ಸೊ ರಿಯಾಲಿಟಿಲಿ ಒಂದು ಸ್ವಲ್ಪ ನೆಗೆಟಿವ್ ಬಂದ್ರೂ ದೇ ಆರ್ ನಾಟ್ ಏಬಲ್ ಟು ಬೇರ್ ಇಟ್. ಗೇಮಲ್ಲಿ ಏನಾಗುತ್ತೆ ಅಂದರೆ ಇಫ್ ದೇ ಆರ್ ಲೂಸಿಂಗ್ ದ ಗೇಮ್ ದೇ ಕ್ಯಾನ್ ರೀಸ್ಟಾರ್ಟ್ ದ ಗೇಮ್ ಇಮಿಡಿಯೇಟ್. ಅವ್ರಿಗೆ ಗೊತ್ತು ನಾನು ಸೋಲ್ತಿದ್ದೀನಿ ಅಂತ, ದೇ ಇಮಿಡಿಯೇಟ್ಲಿ ರೀಸ್ಟಾರ್ಟ್ ದ ಗೇಮ್. ಬಟ್ ರಿಯಲ್ ಲೈಫಲ್ಲಿ ಹಂಗಾಗಲ್ಲ. ಆ್ಯಂಡ್ ರಿಯಲ್ ಲೈಫಲ್ಲಿ ವೆನ್ ದೇ ಆರ್ ಬ್ರೋಕ್ ದೇ ಡೋಂಟ್ ನೋ ಹೌ ಟು ಕಮ್ ಬ್ಯಾಕ್ and they don't know how to fight the life. So this is the very important thing. ನೀವು ಅದನ್ನು ಅನಲೈಸ್ ಮಾಡಲೇಬೇಕಾಗತ್ತೆ, ಯಾಕೆಂದರೆ ಅದು ನಿಮ್ಮ ಮಗು. ಮೊಬೈಲ್ ಅಡಿಕ್ಷನ್ನ ನೀವು ಆನ್ ಟೈಮ್ ಅಥವಾ ರೈಟ್ ಟೈಮಲ್ಲಿ ನೀವು ಅದನ್ನು ರೆಕಗ್ನೈಸ್ ಮಾಡಿ ಅದಕ್ಕೆ ಇಮ್ಮಿಡಿಯೇಟಾಗಿ ಯಾವುದಾದ್ರು ಒಂದು ಥರ ಅದನ್ನು ತಡೆಯೋದಕ್ಕೆ ಮಾಡಲಿಲ್ಲ ಅಂತ ಇಟ್ಕೊಂಡ್ರೆ, ಸೊ ಅದು ಯಾವ ಎಕ್ಸ್ಟೆಂಟಲ್ಲಿ ಇಟ್ ಕ್ಯಾನ್ ಡೆಸ್ಟ್ರಾಯ್ ದ ಕಿಡ್ ಅಂತ ನಾನು ಹೇಳ್ತೀನಿ. ಫಸ್ಟ್ ಥಿಂಗ್ ಅಂತ ಹೇಳಿದ್ರೆ ಅವರ ತಾಯಿ ತಂದೆ ಜೊತೆನೇ ಮಾತು ಜಾಸ್ತಿ ಇರೋದಿಲ್ಲ. ಅವರ ತಂದೆ ಆಗಲಿ, ಅವ್ರ ತಾಯಿ ಆಗಲಿ, ಅವ್ರ ತಂಗಿ, ಅಕ್ಕ ಅಥವಾ ಕಸಿನ್ ಆಗಲಿ ಬೆರೆತ್ರೂ ಜಾಸ್ತಿ ಹೊತ್ತು ಇರೋದಿಲ್ಲ. ಸೊ 5 ನಿಮಿಷ ಅವ್ರ ಹತ್ರ ಮಾತಾಡ್ತಿದ್ರೆ ಇಮಿಡಿಯೇಟ್ ಫೋನ್ ತೆಗೆದು ಈ ನೋಟಿಫಿಕೇಶನ್ಸ್ ಚೆಕ್ ಮಾಡ್ತಿರ್ತಾರೆ. ಸೊ ದಿಸ್ ಈಸ್ ದ ಫಸ್ಟ್ ಸಿಂಟಮ್ ಯು ಕ್ಯಾನ್ ಟ್ರೇಸ್ ಔಟ್ ದ ಹೂ ಇಸ್ ಲೈಕ್ ಅಬೌಟ್ ಟು ಟರ್ನ್ ಅನ್ ಆ್ಯಂಟಿ ಸೋಷಿಯಲ್ ಪರ್ಸನ್. ಅವ್ರ ಎಮೋಷನ್ಸು ಬೇರೆ ಅವ್ರ ಜೊತೆನೂ ಕಮ್ಮಿ ಆಗ್ತಾ ಹೋಗುತ್ತೆ. ಎಮೋಷನ್ ಅಂತ ಬಂದಾಗ ಅದು ಸಿಟ್ಟೇ ಆಗಿರ್ಬೋದು, ಖುಷಿನೇ ಆಗಿರ್ಬೋದು, ಸಂತೋಷನೇ ಆಗಿರ್ಬೋದು, ದೇ ಆರ್ ಎಮೋಷನಲ್ ಲೆಸ್. ಫೋನ್ನಲ್ಲಿ ಅವರು ಮೆಸೇಜ್ ಮಾಡುವಾಗ ಯು ಕ್ಯಾನ್ ಚೆಕ್ ದ ಸ್ಮೈಲಿ. ತುಂಬ ಚೆನ್ನಾಗಿರೋ ಒಂದು ಸ್ಮೈಲಿನ ಹಾಕ್ಬಿಟ್ಟು ಅವರು ಟೆಕ್ಸ್ಟ್ ಮಾಡ್ಬೋದು ಫ್ರೆಂಡ್ಸ್ಗೆ. ಬಟ್ ಆ್ಯಕ್ಚುಲಿ ಎದುರಿಗೆ ಬಂದಾಗ ಆ ಒಂದು ಎಮೋಷನ್ ಕಾಣೋದಿಲ್ಲ. ಸೊ ದಟ್ ಈಸ್ ಅನ್ ಅಡಿಕ್ಷನ್, ಟೂ ಮಚ್ ಅಡಿಕ್ಷನ್. ಅದರಿಂದ ಏನಾಗುತ್ತೆ ಅಂದರೆ ದೇ ಆರ್ ವೆರಿ ಲೆಸ್ ಎಮೋಷನಲ್ ಟು ಪೀಪಲ್ ಇನ್ ಫ್ರಂಟ್ ಆಫ್ ದೆಮ್. ದ ಸೆಕೆಂಡ್ ಥಿಂಗ್ ಅಂದರೆ ಫಾರ್ ಎನ್ ಎಕ್ಸಾಂಪಲ್, ಈಗ ಒಬ್ಬ ಹುಡುಗನಿಗೆ ಮ್ಯೂಸಿಕ್ ಕಾಂಪಿಟೇಷನ್ ಅಥವಾ ಮ್ಯೂಸಿಕ್ ಪ್ರೋಗ್ರಾಮ್ ನೋಡೋದು ಅಂದರೆ ತುಂಬ ಇಷ್ಟ ಇರುತ್ತೆ. ಸೊ ಮ್ಯೂಸಿಕ್ ಪ್ರೋಗ್ರಾಮ್ಗೆ ಹೋಗ್ತಾರೆ. ಈವನ್ ದೋ ಅವ್ನಿಗೆ ಆ ಪ್ರೋಗ್ರಾಮ್ ತುಂಬ ಇಷ್ಟ ಇದ್ರೂ 2-3 ಸೆಕೆಂಡ್ಗೆ ಒಂದ್ಸತಿ ಫೋನ್ ತೆಗಿತಾನೆ. ಯಾರು ಕಾಂಟ್ಯಾಕ್ಟ್ ಮಾಡಿದ್ದಾರೆ, ಯಾರು ಕಾಲ್ ಮಾಡಿದ್ದಾರೆ, ಅಥವಾ ಅವ್ನು ಮೆಸೇಜ್ ಮಾಡಿರೋದಕ್ಕೆ ರಿಪ್ಲೈ ಬಂದಿದೆಯಾ ಅಂತ ನೋಡ್ತಾನೆ. ಸೊ ದಿಸ್ ಈಸ್ 100% ಹಿ ಈಸ್ ವೆರಿ ಅಡಿಕ್ಟೆಡ್. ಸೊ ಈಗ ಅವ್ರಿಗೆ ಮೊಬೈಲ್ ಅಡಿಕ್ಷನ್ ಆಗೋಗಿದೆ. ಸೊ ಲಿಟ್ರಲಿ ಒಂದು ಫ್ಯಾಮಿಲಿ ಮೆಂಬರ್ ಥರ ಮೊಬೈಲ್ನ ನೋಡ್ತಿರ್ತಾರೆ. ಸೊ ಹಿಂಗೆ ಇದ್ದಾಗ ಏನಾಗುತ್ತೆ ಅಂದರೆ ಅವರು ತುಂಬ ಇನ್ಫ್ಲೂಯೆನ್ಷಿಯಲ್ ಆಗ್ತಾರೆ. ಮೊಬೈಲಲ್ಲಿ ಬರೋ ಯಾವುದೇ ಇನ್ಫಾರ್ಮೇಷನ್ ಆಗಿರ್ಬೋದು, ಒಳ್ಳೆಯದೇ ಆಗಿರ್ಬೋದು, ಕೆಟ್ಟದೇ ಆಗಿರ್ಬೋದು, ಅದನ್ನು ನಾನು ಹೇಳ್ತಾ ಇಲ್ಲ. ಬಟ್ ಏನೇ ಒಂದು ಇನ್ಫಾರ್ಮೇಷನ್ ಬಂದ್ರೂ ದೇ ಗೆಟ್ ಇನ್ಫ್ಲೂಯೆನ್ಸ್ಡ್. ಸೊ ಈಗ ಯಾರೋ ಒಬ್ಬ ಏನೋ ಒಂದು ಡೇರಿಂಗ್ ಆಗಿ ಒಂದು ವೀಡಿಯೋನ ಮಾಡಿ ಹಾಕ್ದ ಅಂತ ಇಟ್ಕೊಳ್ಳಿ, ಟ್ರೈನಿಂದ ಜಂಪ್ ಮಾಡ್ತಿರೋ ಥರ. ಸೊ ದೇ ಗೆಟ್ ಇನ್ಫ್ಲೂಯೆನ್ಸ್ಡ್ ವೆರಿ ಫಾಸ್ಟ್. ಬಟ್ ಅಲ್ಲಿ ಅದು ಒಳ್ಳೆಯದಾ ಕೆಟ್ಟದಾ ಅನ್ನೋದು ಅವ್ರು ನೋಡೋದಿಲ್ಲ. ಇಟ್ ಈಸ್ ಥ್ರಿಲ್ಲಿಂಗ್ ಆ್ಯಂಡ್ ಇವನ್ ಐ ವಾಂಟ್ ಟು ಟ್ರೈ ಇಟ್. ಸೊ ಈ ಥರ ಒಂದು ಇನ್ಫ್ಲೂಯೆನ್ಷಿಯಲ್ ಬಿಹೇವಿಯರ್ ತುಂಬ ಬೇಗ ಸಿಗುತ್ತೆ ಮೊಬೈಲ್ ಅಡಿಕ್ಷನಿಂದ. ಫೋನ್ ಅಡಿಕ್ಷನ್ ಇರೋರು ಟೀನೇಜರ್ಸ್ ಆಗಿರ್ತಾರೆ. ಸೊ ಇದೇ ಟೀನೇಜರ್ಸು ಅಡಲ್ಟ್ಹುಡ್ಗೆ ಹೋದಾಗ, ಸೊ ಕಾಲೇಜೆಲ್ಲ ಮುಗೀತು, ಕಾಲೇಜ್ ಮುಗಿಯೋವರೆಗೂ ಅವ್ರಿಗೆ ಅಷ್ಟು ಸೋಷಲ್ ಲೈಫ್ ಕಂಪಲ್ಸರಿ ಇರೋದಿಲ್ಲ. ಅವ್ರಿಗೆ ಇಷ್ಟ ಇದ್ದರೆ ಹೋಗ್ಬೋದು, ಇಲ್ಲಾಂದರೆ ಬಿಡ್ಬೋದು. ಬಟ್ ವರ್ಕ್ ಪ್ಲೇಸಿಗೆ ಹೋದಾಗ ದೇ ಹ್ಯಾವ್ ಟು ಸೋಷಲೈಸ್. ನೀವು ಎಷ್ಟು ಸೋಷಲ್ ಲೈಫನ್ನು ಕನೆಕ್ಟ್ ಆಗಿರ್ತೀರೋ ಅಷ್ಟು ಒಳ್ಳೆಯದು. ಬಟ್ ಇವ್ರು ಏನಾಗ್ತಾರೆ ಅಂದರೆ ಆ ಒಂದು ಸ್ಟೇಜಿಗೆ ಹೋದಾಗ ದೇ ಆರ್ ವೆರಿ ಆ್ಯಂಟಿ ಸೋಷಲ್. ಸೊ ಟ್ರೈ ಮಾಡ್ತಾರೆ, ಅಟೆಂಪ್ಟ್ ಮಾಡ್ತಾರೆ, ಫ್ರೆಂಡ್ಶಿಪ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಾರೆ, ಮಿಂಗಲ್ ಆಗೋಕ್ಕೆ ಟ್ರೈ ಮಾಡ್ತಾರೆ. ಬಟ್ ಏನಾಗುತ್ತೆ ಅಂದರೆ ಸ್ವಲ್ಪ ನೆಗೆಟಿವ್ ಆದ್ರೂ ದೇ ಆರ್ ನಾಟ್ ರೆಡಿ ಟು ಟೇಕ್ ಇಟ್. ತುಂಬ ಆ್ಯರೋಗೆಂಟಾಗಿ ಬಿಹೇವ್ ಮಾಡ್ತಾರೆ ಆ್ಯಂಡ್ ದೇ ಆರ್ ವೆರಿ ಆಪೋಸಿಟ್ ಆನ್ ಸ್ಪಾಟಲ್ಲೇ ಬೈದು ಬಿಡ್ತಾರೆ, ಇಲ್ಲ ಜಗಳ ಮಾಡ್ಕೊತಾರೆ. ಈವನ್ ಲೈಕ್ ಅವ್ರ ಏಜ್ ಆಗಿದ್ರು ದೇ ಡೋಂಟ್ ಬಾದರ್ ಅಬೌಟ್ ದ ಏಜ್ ಆರ್ ದ ರೆಸ್ಪೆಕ್ಟ್. ಅಲ್ಲಲ್ಲೇ ಜಗಳ ಆಡ್ಕೊತಾರೆ. ಆ್ಯಂಡ್ ನೆಕ್ಸ್ಟ್ ಟೈಮ್ ದ ಸೇಮ್ ವರ್ಕ್ ಪ್ಲೇಸಲ್ಲಿ ಅವ್ರು ಇನ್ನೊಂದ್ಸತಿ ಹೋದಾಗ ಒಬ್ರಿಗೊಬ್ರಿಗೆ ಆಗಲ್ಲ. ಸೊ ಈ ಥರ ಒಂದು ಎಮೋಷನ್ ಕ್ರಿಯೇಟ್ ಆದಾಗ ದೇ ಆರ್ ಈವನ್ ಮೋರ್ ಆ್ಯಂಟಿ ಸೋಷಲ್. ಇನ್ ಕೇಸ್ ನೀವು ಸರಿ ಮಾಡಿಲ್ಲ ಅಂದರೆ ಇದೇ ಒಂದು ಚಿಕ್ಕ ಹುಡುಗ ಬೆಳೀತಾ ಒಬ್ಬ ವ್ಯಕ್ತಿ ಆಗ್ತಾನೆ.
ಆತ ಮದುವೆ ಆಗೋ ಒಂದು ಫ್ಯಾಮಿಲಿ ಕ್ರಿಯೇಟ್ ಆಗುತ್ತೆ. ಸೊ ಅವರು ಸಫರ್ ಆಗ್ತಾರೆ, ಅವ್ನು ಹೋಗೋ ವರ್ಕ್ ಪ್ಲೇಸ್ ಇರುತ್ತೆ, ಅಲ್ಲೂ ಸಫರಿಂಗ್ಸ್ ಆಗುತ್ತೆ, ಅಲ್ಲಿರೋರು ತುಂಬ ಕಷ್ಟಪಡ್ತಾರೆ ಇವನಿಂದ. ಹಾಗೆ ಒಂದಲ್ಲ ಒಂದು ರೀತಿಲಿ ಕಂಟ್ರಿಗೂ ಅವನು ಒಂದು ಅಗೇನ್ಸ್ಟ್ ಆಗೇ ಇರ್ತಾನೆ. ಹಿ ವೋಂಟ್ ಬಿ ದಟ್ ಫ್ರೆಂಡ್ಲಿ ಟು ದ ಕಂಟ್ರಿ ಆರ್ ದ ಪ್ರಾಪರ್ ಹ್ಯೂಮನ್ ಬೀನ್ ಅಂತ ಹೇಳೋದಕ್ಕಾಗಲ್ಲ. ಮೊಬೈಲ್ ಅಡಿಕ್ಷನ್ ಎಂಬ ಸೈಲೆಂಟ್ ಕಿಲ್ಲರ್. ನಿಮ್ಮ ಮಕ್ಕಳಲ್ಲಿ ಇತ್ತೀಚೆಗೆ ಹಠ, ನಿರುತ್ಸಾಹ, ಅಸಹನೆ ಮತ್ತು ಅಂತರ್ಮುಖಿ ಗುಣಗಳು ಕಾಣುತ್ತಿದೆಯೇ? ಎಚ್ಚರ! ಇದಕ್ಕೆ ಕಾರಣ ಮೊಬೈಲ್ ಅಡಿಕ್ಷನ್ ಆಗಿರಬಹುದು. ಮೊಬೈಲ್ ಅಡಿಕ್ಷನ್ 21ನೇ ಶತಮಾನದ ಅತಿ ದೊಡ್ಡ ಸಾಮಾಜಿಕ ಪಿಡುಗು ಆಗಿದೆ. ನೋಡಲು ಸರಳವಾಗಿ ಕಂಡರೂ ಗಂಡಾಂತರಕಾರಿಯಾಗಿದೆ. ಮೊಬೈಲ್ ಅಡಿಕ್ಷನ್ ಸ್ವರೂಪ ಮತ್ತು ಅನಾಹುತಗಳ ಬಗ್ಗೆ ಬೆಂಗಳೂರಿನ ಪ್ರಸಿದ್ಧ ಸ್ಪಿರಿಚುವಲ್ ಹೀಲರ್ ಆಗಿರುವ ಶ್ರೀ ಲಕ್ಷ್ಮೀಕಾಂತ್ ರವರು ಸಂಪೂರ್ಣ ಮಾಹಿತಿ ನೀಡುತ್ತಾರೆ. ಮೊಬೈಲ್ ಅಡಿಕ್ಷನ್ನಿಂದ ಮಕ್ಕಳನ್ನು ರಕ್ಷಿಸಿ. ಈಗ ಪೇರೆಂಟ್ಸ್ಗೆ ನಾನು ಮೊಬೈಲ್ ಅಡಿಕ್ಷನ್ ಅಂದರೆ ಏನು ಅಂತ ಹೇಳಿದೆ. ಸೊ ಅದರಿಂದ ಆಗೋ ಪ್ರಾಬ್ಲಮ್ಸ್ಗಳು ಹೇಳಿದೆ. ಸೊ ಇದನ್ನೆಲ್ಲ ಕೇಳಿರೋರು ಎಷ್ಟೊಂದು ಜನ ಪೇರೆಂಟ್ಸ್ಗಳು ಈಗ ಆಲ್ರೆಡಿ ಮೈಂಡ್ ಸೆಟ್ ಆಗಿರುತ್ತೆ, ನನಗೆ ಇವಾಗ ಮೊಬೈಲ್ ಇವಾಗ ಏನಾದ್ರು ಮಾಡಿ ಅವನ ಹತ್ರ ಕಿತ್ಕೋಬೇಕು ಅಥವಾ ಅವ್ರ ಮಕ್ಳ ಹತ್ರ ಕಿತ್ಕೋಬೇಕು ಅಂತ ಪ್ಲ್ಯಾನ್ ಆಗುತ್ತೆ. ಸೊ ನೀವು ಇಮಿಡಿಯೇಟಾಗಿ ನೀವು ಫೋನ್ನ ಕಿತ್ಕೊಳ್ಳೋದಾಗಲಿ ಅಥವಾ ಫೋನ್ನ ಔಸಿಡೋದಾಗಲಿ ಈ ಥರ ಮಾಡಿದ್ರೆ ಫಸ್ಟ್ ಥಿಂಗ್ ಏನಾಗುತ್ತೆ ಅಂದರೆ ಅವರು ನಿಮಗೆ ಗೊತ್ತಿಲ್ಲದೆ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಈಗ ನೀವು ಇಲ್ಲಿರ್ತೀರಾ, ಹಾಲಲ್ಲಿ ಇರ್ತೀರಾ, ಅವರು ರೂಮಲ್ಲಿ ಇರ್ತಾರೆ, ಸ್ಟಡಿ ರೂಮಲ್ಲಿ ದೇ ಆರ್ ಆ್ಯಕ್ಚುಲಿ ಯೂಸಿಂಗ್ ಫೋನ್, ದೇ ಆರ್ ನಾಟ್ ಸ್ಟಡಿಂಗ್. ಸೊ ನೀವು ದ ಮೂಮೆಂಟ್ ನೀವು ಬಂದಿದ ತಕ್ಷಣ ಫೋನ್ ಎತ್ತಿಟ್ಬಿಟ್ಟು ಬುಕ್ ಓಪನ್ ಮಾಡ್ತಾರೆ. ಸೊ ನಾವು ಈಗೇನಾಯ್ತು ಅಂದರೆ ಫಸ್ಟ್ ಥಿಂಗ್ ವಾಸ್ ಅಡಿಕ್ಷನ್ ಆಲ್ರೆಡಿ ಪ್ರಾಬ್ಲಮಲ್ಲಿದ್ದರು. ಈಗ ಅವ್ರು ಏನು ಮಾಡ್ತಿದ್ದಾರೆ, ನಿಮಗೆ ಗೊತ್ತಿಲ್ಲದೆ ವಿಷಯಗಳನ್ನ ಮುಚ್ಚಿಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ್ಯಂಡ್ ದಿಸ್ ಈಸ್ ಇವಾಗ ಫೋನ್ ಬಗ್ಗೆ ಸ್ಟಾರ್ಟ್ ಮಾಡಿದ್ದಾರೆ, ಮುಂದಕ್ಕೆ ಬೇರೆ ವಿಚಾರಗಳಲ್ಲೂ ಮುಚ್ಚಿಡೋದಕ್ಕೆ ಸ್ಟಾರ್ಟ್ ಮಾಡ್ತಾ ಹೋಗ್ತಾರೆ. ಸೊ ಒಂದು ಬಿಹೇವಿಯರ್ ಹೊಸದಾಗಿ ನಿಮ್ಮ ಹುಡುಗ ಅಥವಾ ನಿಮ್ಮ ಮಗು ಕಲಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ಹಿಡನ್ ಬುದ್ಧಿ ಯಾವಾಗ ಅವ್ರು ಸ್ಟಾರ್ಟ್ ಮಾಡ್ತಾರೆ, ಅದು ಮುಂದಕ್ಕೆ ಹೋಗ್ತಾ ಇದು ಫೋನ್ ವಿಷಯ ಅಂತಲೇ ಅಲ್ಲ, ಅವ್ರು ಎಲ್ಲೇ ಎಂಡಪ್ ಆದ್ರೂ ಕೆಲವು ವಿಷಯಗಳು ಅವ್ರಿಗೆ ಹೇಳೋಕ್ಕೆ ಇಷ್ಟ ಇಲ್ಲ ಅಂದರೆ ಮುಚ್ಚಿಡ್ತಾರೆ ಹೊರತು ನಿಮ್ಮ ಹತ್ರ ಅದು ಡಿಸ್ಕಸ್ ಆಗೋದಿಲ್ಲ. ಮಕ್ಳಿಗೆ ಒಂದ್ಸತಿ ನಿಮಗೆ ನೀವೇನು ಮಾಡ್ತಿದ್ದೀರಾ ಅನ್ನೋ ಇಂಟೆನ್ಷನ್ ಅವ್ರಿಗೆ ಗೊತ್ತಾಗೋಯ್ತಂದರೆ ಅವ್ರ ಮನಸ್ಸನ್ನ ತುಂಬ ಗಟ್ಟಿ ಮಾಡ್ಕೊಂಡ್ಬಿಡ್ತಾರೆ. ಸೊ ಅವ್ರು ಏನು ಇಷ್ಟಪಡ್ತಾರೆ ಅದನ್ನು ತುಂಬ ಗಟ್ಟಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆವಾಗ ಇಷ್ಟು ಈಸಿಯಾಗಿ ಬಗ್ಗಲ್ಲ, ದೇ ಗೆಟ್ ಸ್ಟಬಾರ್ನ್. ಪೇಷನ್ಸ್ ಈಸ್ ಅ ಕೀ. ಸೊ ನಿಧಾನವಾಗಿ ಅವ್ರಿಗೆ ಅಡಿಕ್ಷನ್ ಬಿಡಿಸ್ಬೇಕು. ಈಗ ಯಾವುದೇ ಒಂದಾಗಲಿ, ನಿಮ್ಗೆ ಹುಷಾರಿಲ್ಲ ಅಂತ ನೀವು ಟ್ಯಾಬ್ಲೆಟ್ಸ್ ತೊಗೊಂಡ್ರು ಅದು ಇಮಿಡಿಯೇಟ್ ವರ್ಕ್ ಆಗೋಲ್ಲ, ಯು ಹ್ಯಾವ್ ಟು ವೆಯ್ಟ್ ಫಾರ್ 3 days. ಸೊ ಇದೂ ಹಾಗೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಬಟ್ ಅದನ್ನು ಏನು ಮಾಡಬೇಕಂದ್ರೆ ಸೆನ್ಸಿಟಿವ್ ಆಗಿ ಕರೆಕ್ಟಾಗಿ ಅನಲೈಸ್ ಮಾಡಿ ನಿಧಾನಕ್ಕೆ ಅಡಿಕ್ಷನ್ನ ಬಿಡಿಸ್ಬೇಕಾಗತ್ತೆ. ಸೊ ಬೆಸ್ಟ್ ಅಂದರೆ ಇದಕ್ಕೊಂದು ಟಿಪ್ಸ್ ನಾನು ಏನು ಕೊಡ್ತೀನಿ ಅಂದರೆ, ಎಮೋಷ್ನಲಿ ಫಸ್ಟ್ ನೀವು ಕನೆಕ್ಷನ್ ಬಿಲ್ಡ್ ಮಾಡೋದನ್ನು ಸ್ಟಾರ್ಟ್ ಮಾಡಿ. ದಟ್ ಈಸ್ ದ ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್ ಏನಂದರೆ, ವೆನೆವರ್ ಯು ಸಿ ದೆಮ್ ಯೂಸಿಂಗ್ ಅ ಫೋನ್, ಆ್ಯಕ್ಚುಲಿ ಇವಾಗ ನೀವು ಕೂತಿರ್ತೀರ, ಸೊ ಯು ಮೈಟ್ ಬಿ ರೀಡಿಂಗ್ ಅ ಪೇಪರ್. ಸೊ ಅವ್ರು ಏನು ಮಾಡ್ತಿದ್ದಾರೆ, ಫೋನ್ ತೆಗ್ದು ಗೇಮ್ ಆಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಈ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ಫೋನ್ ಎತ್ತಿಡು ಅಂದರೆ ಆಬ್ವಿಯಸ್ಲಿ ಅವ್ರು ಎತ್ತಿಡೋದಿಲ್ಲ, ಅವ್ರು ಎತ್ಕೊಂಡು ರೂಮ್ಗೆ ತೊಗೊಂಡೋಗಿ ದೇ ವಿಲ್ ಸ್ಟಾರ್ಟ್ ಪ್ಲೇಯಿಂಗ್ ಅಗೇನ್. ಸೊ ಇವಾಗ ನೀವೇನು ಮಾಡಬೇಕಂದ್ರೆ, ಗಿವ್ ದೆಮ್ ಅ ವರ್ಕ್, ಗಿವ್ ದೆಮ್ ಅ ಟಾಸ್ಕ್. ಗಿವ್ ದೆಮ್ ಅ ಟಾಸ್ಕ್ ಮೀನ್ಸ್, ಈಗ ಅವ್ರು ಗೇಮ್ ಆಡ್ತಿರ್ತಾರೆ. ಸೊ ಗೇಮರ್ಸ್ಗೆ ಒಂದು ಬುದ್ಧಿ ಏನಂದರೆ, ದೇ ಹ್ಯಾವ್ ದಿಸ್ ದ ಮೊಮೆಂಟಮ್. ಸೊ ಇವಾಗ ತುಂಬ ಜೋಶಲ್ಲಿರ್ತಾರೆ, ಕರೆಕ್ಟಾಗಿ ಆಡ್ತಾ ಇರ್ತಾರೆ. ಸೊ ಸ್ವಲ್ಪ ಕಾನ್ಸಂಟ್ರೇಷನ್ ಆ ಕಡೆ ಈ ಕಡೆ ಹೋದರೆ ದೇ ಸ್ಟಾರ್ಟ್ ಲೂಸಿಂಗ್ ಇನ್ ದ ಗೇಮ್. ಸೊ ವೆನ್ ದೇ ಸ್ಟಾರ್ಟ್ ಲೂಸಿಂಗ್ ದ ಗೇಮ್, ಇಂಟ್ರೆಸ್ಟ್ ಕಮ್ಮಿ ಆಗುತ್ತೆ. ಸೊ ಈಗ ಜಸ್ಟ್ ದೇ ಟ್ರೈ ಟು ಅಬ್ಸರ್ವ್ ದೆಮ್. ಇಫ್ ದೇ ಆರ್ ಟೂ ಡೀಪ್ ಇನ್ ಟು ಇಟ್ ಅಟ್ ದಟ್ ಪರ್ಟಿಕ್ಯುಲರ್, ಆಸ್ಕ್ ದೆಮ್ ಸಮಥಿಂಗ್ ಟು ಡೂ, ಆಸ್ಕ್ ದೆಮ್ ಗೆಟ್ ಮಿ ಅ ಕಪ್ ಆಫ್ ವಾಟರ್, ನೀರು ತೊಗೊಂಡು ಬಾ ಅಂತ ಹೇಳಿ, ಇಲ್ಲಾಂದ್ರೆ ಅಲ್ಲಿ ಯಾರೋ ಬಂದಿದ್ದಾರೆ ಹೋಗಿ ಚೆಕ್ ಮಾಡು ಅಂತ ಹೇಳಿ. ರಾದರ್ ದೆನ್ ಸ್ಟಾಪಿಂಗ್ ದ ಫೋನ್ ಯೂಸೇಜ್, ನೀವು ಈ ಥರ ಅವ್ರನ್ನ ಎಬ್ಬರಿಸಿ, ಆ ಕೂತಿರೋ ಜಾಗದಿಂದ ಇಮಿಡಿಯೇಟ್ ಎಬ್ಬರಿಸಿ. ದೇರ್ ಈಸ್ ಅ ಡಿಸ್ಟ್ರಾಕ್ಷನ್ ಫಾರ್ ದ ಗೇಮ್ ರೈಟ್ ನೌ. ಸೊ ಆ ಡಿಸ್ಟ್ರಾಕ್ಷನ್ ಆಗಿದ ತಕ್ಷಣ ಏನಾಗುತ್ತೆ ಅಂದರೆ, ವೆನ್ ದೇ ಟ್ರೈ ದ ನೆಕ್ಸ್ಟ್ ಅಟೆಂಪ್ಟ್, ಅವ್ರು ಅಷ್ಟು ಇಂಟ್ರೆಸ್ಟ್ ಇರಲ್ಲ ವೆನ್ ದೇ ಟ್ರೈಂಗ್ ದ ನೆಕ್ಸ್ಟ್ ಅಟೆಂಪ್ಟ್. ಬಿಕಾಸ್ ಆ ಕಾನ್ಸಂಟ್ರೇಷನ್ ಫಸ್ಟ್ ಹೆಂಗಿರುತ್ತೆ ಗೇಮ್ದು, 1 ಸೆಕೆಂಡ್ ಅದು ಹೋದಾಗ ತಿರ್ಗಾ ಆ ಕಾನ್ಸಂಟ್ರೇಷನ್ ಬರಬೇಕಾದ್ರೆ ತುಂಬ ಟೈಮ್ ತಗೊಳುತ್ತೆ. ಸೊ ದಿಸ್ ಈಸ್ ಎನ್ ಇಂಡೈರೆಕ್ಟ್ ವೇ ಆಫ್ ಸ್ಲೋಯಿಂಗ್ ಡೌನ್ ದ ಯೂಸೇಜ್. ಸೊ ಈ ಥರ ಒಂದು ಮಾಡಿದಾಗ, ಟೋಟಲ್ ಡೇ ಅಂತ ತೊಗೊಂಡಾಗ ಆ ಯೂಸೇಜ್ ಟೈಮಿಂಗ್ಸು ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಯೂಸೇಜ್ ಟೈಮ್ ಕಮ್ಮಿ ಆದರೆ ದಟ್ ಈಸ್ ದ ಟೈಮ್ ಯು ಕ್ಯಾನ್ ರಿಲೀಸ್ ಆರ್ ಯು ಕ್ಯಾನ್ ಡಿಕ್ರೀಸ್ ದ ಅಮೌಂಟ್ ಆಫ್ ಅಡಿಕ್ಷನ್. ಯು ಹ್ಯಾವ್ ಟು ಸ್ಪೆಂಡ್ ಟೈಮ್ ವಿತ್ ದೆಮ್. ನೀವು ಅವ್ರ ಜೊತೆ ಆಚೆ ಹೋಗಲೇಬೇಕಾಗತ್ತೆ. ನೀವು ಹೋದರೆ ದುಡ್ಡು ವೇಸ್ಟ್ ಮಾಡಬೇಕು ಅಂತಲ್ಲ, ಜಸ್ಟ್ ಗೋ ಟು ಅ ವಾಕ್. ಈ ಕಡೆ ನಿಮಗೂ ಹೆಲ್ತಿ ಎಕ್ಸಸೈಸ್ ಆಗುತ್ತೆ, ನಿಮ್ಮ ಹೆಲ್ತ್ ಚೆನ್ನಾಗಿ ನೋಡ್ಕೊಬೋದು, ಅದೇ ಟೈಮಲ್ಲಿ ನಿಮ್ಮ ಮಕ್ಳ ಹೆಲ್ತು ಚೆನ್ನಾಗಿರುತ್ತೆ. ಆ್ಯಂಡ್ ಆಲ್ಸೋ ಆ ಒಂದು ಸುಸ್ತಾಗಲಿ, ಆ ಒಂದು ವಾಕಿಂಗ್ ಟೈಮಲ್ಲಿ ದ ಎನರ್ಜಿ ಇಟ್ ಪ್ರೊಡ್ಯೂಸಸ್, ಆ ಟೈಮಲ್ಲಿ ಒಂದು ಅಟ್ಯಾಚ್ಮೆಂಟ್ ಬೆಳೆಯುತ್ತೆ. ಯು ಆರ್ ಟಾಕಿಂಗ್, ಅಲ್ಲೇನೋ ಒಂದು ನಾಯಿ ಹೋಯ್ತು ಅಥವಾ ಏನೋ ಒಂದು ಚೆನ್ನಾಗಿರೋ ಕಾರ್ ಹೋಯ್ತು, ಯು ಶೋ ದೆಮ್, ಯು ಟಾಕ್ ಟು ದೆಮ್. ಸೊ ಯು ಗಾಸಿಪ್ ಅರೌಂಡ್. ಹಾಗೆ ಬರಬೇಕಾದ್ರೆ ಚಾಟ್ಸ್ ಸಿಗುತ್ತೆ, ಚಾಟ್ಸ್ ತಿಂತೀರಾ, ಜೊತೆಲಿರ್ತೀರ. ಸೊ ಆ ಒಂದು ಜೊತೆಲಿ ಬಂದಾಗ ಆ ಅನ್ಯೂನ್ಯತೆ ಜಾಸ್ತಿ ಆಗುತ್ತೆ.
ಸೊ ಇದೆಲ್ಲ ಆದಾಗ ಮಕ್ಕಳಿಗೆ ಇಲ್ಲ ನನಗೇನಾದ್ರು ಒಂದು ತೊಂದರೆ ಆಗಲಿ, ನನಗೇನಾದ್ರು ಒಂದು ನಾನು ಎಲ್ಲರೂ ಲೈಫಲ್ಲಿ ತಪ್ಪಾಗ್ತಿದ್ದೀನಿ ಅಂದಾಗ ನನ್ನ ತಂದೆ ತಾಯಿ ಹತ್ರ ಅದನ್ನು ಹೇಳ್ಕೊಬೋದು. ಅವ್ರು ಅದನ್ನು ಫ್ರೆಂಡ್ಲಿಯಾಗಿ ತೊಗೊತಾರೆ, ಹಾಗೆ ಅವ್ರು ಅದನ್ನು ಸೊಲ್ಯೂಷನ್ನು ಕೊಡ್ತಾರೆ. ಸೊ ಎಮೋಷ್ನಲಿ ಕನೆಕ್ಟ್ ಅಂತ ಬಂದಾಗ ನೀವು ಅವು ಎಷ್ಟು ಪ್ರೀತಿ ತೋರಿಸ್ತಿದ್ದೀರಾ ಅಂತ ಆಗಲಿ, ಅಥವಾ ನೀವು ಅವ್ರಿಗೆ ಯಾವ್ಯಾವ ಥರ ಅವ್ರ ಬೇಡಿಕೆಗಳನ್ನ ತೀರಿಸ್ತೀರಾ ಅದ್ರ ಬಗ್ಗೆ ಅಲ್ಲ. ಅದು ಆ್ಯಕ್ಚುಲಿ ನೀವು ಅವ್ರ ಮನಸ್ಸಿನಲ್ಲಿ ನಡೀತಿರೋ ವಿಷಯಗಳನ್ನ ಎಷ್ಟು ನೀವು ಅರ್ಥ ಮಾಡ್ಕೊಂಡಿದ್ದೀರಾ, ಹಾಗೆ ನಿಮ್ಮನ್ನು ಅವ್ರು ಎಷ್ಟು ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಟೆಸ್ಟ್ ಮಾಡಬೇಕು. ಸೊ ಪ್ರತಿಯೊಂದು ಸರಿನೂ ಅವ್ರ ಮನಸ್ಸಲ್ಲಿ ನಿಮಗೆ ಎಷ್ಟು ಇಂಪಾರ್ಟೆನ್ಸ್ ಇದೆ, ಹಾಗೆ ನೀವು ಅವ್ರ ಮೇಲೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಿದ್ದೀರಾ. ಅದು ಬರೀ ಕೇರ್ ಆಗಲಿ ಕನ್ಸರ್ನ್ ಮೇಲಾಗಲಿ ಆಗಲ್ಲ, ನೀವು ಅವ್ರ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಬೇಕಾಗತ್ತೆ. ಸೊ ಪ್ರತಿಯೊಂದು ಸರಿ ನೀವು ಅವ್ರ ಹತ್ರ ಟೈಮ್ ಸ್ಪೆಂಡ್ ಮಾಡಿದಾಗ್ಲೂ ತುಂಬ ಲಾಜಿಕಲ್ ವಿಷಯಗಳನ್ನ ಮಾತಾಡಲೇಬಾರ್ದು. ಲಾಜಿಕಲ್ ವಿಷಯ ಅಂದರೆ ಇವತ್ತೇನು ಓದಿದೆ, 6 ಗಂಟೆಗೆ ಓದ್ಕೊಳ್ಳು, ತಿರ್ಗಾ ಸ್ಟಾರ್ಟ್ ಮಾಡು, ತಿಂಡಿ ಏನು ತಿಂದೆ, ಹೊರಗಡೆ ತಿನ್ನಬೇಡ. ದಿಸ್ ಇಸ್ ಆಲ್ ದ ಲಾಜಿಕಲ್ ಟಾಕ್ಸ್. ಸೊ ಲಾಜಿಕ್ಕಾಗಿ ಮಾತಾಡೋದನ್ನು ಬಿಟ್ಟು ಔಟ್ ಆಫ್ ದ ಬಾಕ್ಸ್ ಮಾತಾಡಲೇಬೇಕು. ಔಟ್ ಆಫ್ ದ ಬಾಕ್ಸ್ ಅಂದರೆ ಅವರ ದಿನಚರಿ ಬಗ್ಗೆ ಕೇಳಿ. ನಿನ್ನ ದಿನ ಹೇಗಿತ್ತು, ಯಾರ ಜೊತೆ ಮಾತಾಡಿದೆ, ಏನಾದ್ರು ತೊಂದರೆ ಆಯಿತಾ, ಅಥವಾ ತುಂಬ ಖುಷಿ ಮೂಮೆಂಟ್ ಏನಾದ್ರು ಸ್ಪೆಂಡ್ ಮಾಡ್ದ. ಸೊ ಈ ಥರ ವಿಷಯ ಕೇಳಿದಾಗ ಯು ಆರ್ ಬಿಲ್ಡಿಂಗ್ ಅ ರ್ಯಾಪೋರ್ಟ್. ಸೊ ಒಂದು ಕನೆಕ್ಷನ್ ಬೆಳೆಯುತ್ತೆ. ಸೊ ಆ ಥರ ಒಂದು ಕನೆಕ್ಷನ್ ಬೆಳೆದಾಗ ಅವ್ರಿಗೆ ನಿಮ್ಮ ಮೇಲೆ ನಂಬಿಕೆ ಜಾಸ್ತಿ ಆಗುತ್ತೆ. ನಂಬಿಕೆ ಜಾಸ್ತಿ ಆದಾಗ ದೇ ಆರ್ ರೆಡಿ ಟು ಗಿವ್ ಯು ದ ಜೆನ್ಯೂನ್ ಲವ್. ಸೊ ಜೆನ್ಯೂನ್ ಪ್ರೀತಿ ಪೇರೆಂಟ್ಸ್ಗೆ ಮಕ್ಳು ಕೊಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಎನಿ ಟೈಮ್ ಅಡಿಕ್ಷನ್ಸ್ ಆಗಲಿ ಯಾವುದೇ ಇನ್ ಕೇಸ್ ಮಕ್ಕಳು ಹೋದ್ರೂ ನೀವು ಅವ್ರನ್ನ ವಾಪಸ್ ತರೋದಕ್ಕಾಗತ್ತೆ. ಈಗ ನಾನು ಕಂಪ್ಲೀಟಾಗಿ ಮಕ್ಕಳಿಗೆ ಫೋನ್ ಇಲ್ಲದೇ ಇರು ಅಂತ ಹೇಳೋದಕ್ಕಾಗಲ್ಲ. ದೇ ಮೈಟ್ ಯೂಸ್ ಇಟ್ ಸಮ್ ಆಫ್ ದ ರೀಸನ್ಸ್. ಸೊ ಟ್ರೈ ಟು ಮಾನಿಟರ್. ಅಥವಾ ನೀವೇ ಟಿ ವಿ ನೋಡ್ತಿದ್ದೀರಾ ಅಥವಾ ಆಫೀಸ್ ಕೆಲಸದಲ್ಲಿ ಬ್ಯುಸಿ ಇದ್ದೀರಾ ಅಂದ್ಕೊಳ್ಳಿ, ಮೇಕ್ ಶೋರ್ ಯುವರ್ ಕಿಡ್ ಈಸ್ ನೆಕ್ಸ್ಟ್ ಟು ಯು ಆ್ಯಂಡ್ ಯೂಸಿಂಗ್ ದ ಫೋನ್ ಕೊಡಿ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ, ಪಕ್ಕದಲ್ಲಿ ಕೂರಿಸ್ಕೊಂಡು ಕೊಡಿ. ಸೊ ಅವಾಗ ಏನಾಗುತ್ತೆ, ಯು ಆರ್ ಟ್ರೈಂಗ್ ಟು ಮಾನಿಟರ್. ನಿಮಗೊಂದು ಸೇಫ್ಟಿ ಇರುತ್ತೆ. ಈಸ್ ದ ಕಿಡ್ ಯೂಸಿಂಗ್, ವಾಟ್ ಈಸ್ ಇಟ್ ಯೂಸಿಂಗ್, ವಾಟ್ ದ ಗೇಮ್ ದ ಪ್ಲೇಯಿಂಗ್. ಅವ್ರ ಪಕ್ಕ ಇದ್ದಾರೆ ಅಂದಾಗ ಯಾರೇ ಆಗಲಿ, ಈವನ್ ಅಡಲ್ಟ್ಸ್ ಆಲ್ಸೋ, ವೆನ್ ದೇ ಆರ್ ಯೂಸಿಂಗ್ ಅ ಫೋನ್, ಇಫ್ ಸಂಬಡಿ ಸಿಟ್ಸ್ ನೆಕ್ಸ್ಟ್ ಟು ದೆಮ್, ಅವ್ರೊಂದು ಸ್ವಲ್ಪ ಯೂಸ್ ಮಾಡೋದನ್ನು ಕಮ್ಮಿ ಮಾಡಿ ಎತ್ತಿಡ್ತಾರೆ. ಸೊ ಈ ಥರ ಮಕ್ಕಳ ಜೊತೆ ಯಾರು ಇನ್ನೊಬ್ರು ದೊಡ್ಡವ್ರು ಕೂತ್ಕೊಂಡಾಗ ದೇ ವಿಲ್ ಲಿಮಿಟ್ ದ ಯೂಸೇಜ್ ಆಫ್ ದ ಫೋನ್ ಆಸ್ ವೆಲ್ ಆಸ್ ದೇರ್ ಥಾಟ್ ಪ್ರೊಸೆಸ್. ನಿಮ್ಮ ಇಂಟೆನ್ಷನ್ ಫೋನ್ ಅಡಿಕ್ಷನ್ ಬಿಡಿಸೋದಾಗಿದ್ರೂ ನೀವು ಬೇರೆ ರೀತಿಯಲ್ಲಿ ಅದನ್ನು ಹೋಗಬೇಕು. ಸೊ ಈಗ ಎಷ್ಟೊಂದು ಜನಕ್ಕೆ ಆನ್ ಸ್ಪಾಟಲ್ಲಿ ಅನಿಸಿರ್ಬೋದು, ನಾನು ಇವಾಗಲೇ ಹೋಗಿ ನನ್ನ ಪ್ರೀತಿ ತೋರಿಸ್ಬೇಕು, ನನ್ನ ಮಗು ಹತ್ರ ಮಾತಾಡಬೇಕು. ಬಟ್ ಇಮ್ಮಿಡಿಯೇಟಾಗಿ ಹೋಗಿ ನೀವು ಅಷ್ಟೊಂದು ಪೌನ್ಸ್ ಆದರೆ ದಟ್ ಈಸ್ ಆಲ್ಸೋ ಅ ನೆಗೆಟಿವ್ ಫೀಡ್ಬ್ಯಾಕ್. ಈಗಿನ ಜನ್ರೇಷನ್ ಮಕ್ಳು ಏನಾಗುತ್ತೆ ಅಂದರೆ ದೇ ಆರ್ ವೆರಿ ಸ್ಮಾರ್ಟ್. ಸೊ ನೀವು ತುಂಬ ಪ್ಲೀಸಿಂಗ್ ಆಗಿದ್ದಾಗ ದೇ ಗೆಟ್ ಅ ಡೌಟ್. ಆ್ಯಕ್ಚುಲಿ ನೀವೇನೋ ಒಂದು ಇಂಟೆನ್ಷನ್ ಇಟ್ಕೊಂಡಾಗ ಬಂದು ಸಾಫ್ಟ್ ಆಗಿದ್ದೀರಾ ಅಂತ ಅನಿಸುತ್ತೆ ಹೊರತು ನೀವು ಯಾವುದೇ ಕಾರಣಕ್ಕೂ ಜೆನ್ಯೂನ್ ಲವ್ ತೋರಿಸ್ತಿದ್ದೀರಾ ಅಂತ ಆಗಲ್ಲ. ಸೊ ಇವನ್ ದೋ ಇಟ್ ಈಸ್ ಅ ಜೆನ್ಯೂನ್ ಲವ್, ಬಟ್ ಅವ್ರು ತಗೊಳ್ಳೋ ರೀತಿ ಇದೆಯಲ್ಲ ಅದನ್ನ ನೀವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಕೆಲವ್ರು ಒಳ್ಳೆ ರೀತಿಯಲ್ಲಿ ತಗೋಬೋದು, ಬಟ್ ಮೋಸ್ಟ್ ಆಫ್ ದ ಕಿಡ್ಸ್ ಆರ್ ನಾಟ್ ಲೈಕ್ ದಟ್. ದೇ ಆರ್ ವೆರಿ ಪ್ರಿಟಿ ಸ್ಮಾರ್ಟ್. ತುಂಬ ಚೆನ್ನಾಗಿ ಅರ್ಥ ಮಾಡ್ಕೋತಾರೆ. ದೇ ಥಿಂಕ್ ದಟ್ ಇಟ್ ಈಸ್ ಅ ಡ್ರಾಮಾ. ಯು ಆರ್ ಕ್ರಿಯೇಟಿಂಗ್ ಅ ಡ್ರಾಮಾ ಇನ್ ಫ್ರಂಟ್ ಆಫ್ ದೆಮ್ ಜಸ್ಟ್ ಟು ಇಂಪ್ರೆಸ್, ಆರ್ ನಿಮ್ದೇನೋ ಒಂದು ಇಂಟೆನ್ಷನ್ ಇದೆ ಅದಕ್ಕೋಸ್ಕರ ಬಂದಿದ್ದೀರಾ ಅಂತ ಅನ್ಕೋತಾರೆ. ಸೊ ನೀವೇನು ಮಾಡಬೇಕಂದ್ರೆ ಟೇಕ್ ಇಟ್ ಫ್ರಮ್ ದ ಸ್ಟಾರ್ಟಿಂಗ್. ಸೊ ಆಲ್ಫಾಬೆಟ್ಸಲ್ಲಿ ಹೇಗೆ ABC ಅಂತ ಸ್ಲೋ ಆಗಿ ಫಾರ್ಮೇಷನಲ್ಲಿ ಹೋಗುತ್ತೆ, ಅದೇ ಥರ ಮಾಡಿ. ಸ್ಲೋ ಆಗಿ ಬಾಂಡೇಜ್ನ ಗಟ್ಟಿ ಮಾಡೋಕ್ಕೆ ಹೋಗಿ. ಸೊ ನಿಮಗೆ ಈಗ ಒಂದ್ಸತಿ ಒಂದು ಎಂಟಿ ರೂಮಲ್ಲಿ ಕೂತ್ಕೊಂಡು ಥಿಂಕ್ ಮಾಡಿ, ನಿಮ್ಮ ಮಗುಗೆ ನೀವೇನೇನು ಮಿಸ್ ಔಟ್ ಮಾಡಿರ್ಬೋದು ಅಂತ. ಮಿಸ್ ಔಟ್ ಅಂತ ಬಂದಾಗ ಅದು ಫೆಸಿಲಿಟೀಸ್ ಆಗಿರಲ್ಲ. ಓಕೆ, ಇಟ್ಸ್ ನಾಟ್ ದ ಫೆಸಿಲಿಟೀಸ್. ನೀವು ಈ ಮಕ್ಳಿಗೆ ಏನೇನು ತಂದ್ಕೊಟ್ಟಿದ್ದೀರಾ ಅನ್ನೋದ್ರ ಬಗ್ಗೆ ಅಲ್ಲ, ಎಮೋಷ್ನಲಿ ಏನೇನು ಮಿಸ್ ಔಟ್ ಆಗಿದೆ ಅಂತ ನಿಮ್ಮ ಮನಸ್ಸಲ್ಲಿ ಅನಿಸುತ್ತೆ ಅಂತ ಫಸ್ಟ್ ಟ್ರೇಸ್ ಔಟ್ ಮಾಡಿ. ಹಾಗೆ ಫಸ್ಟ್ ಏನು ಮಾಡಿ ಅಂದರೆ ಸ್ಲೋ ಆಗಿ, ಈಗ ಒಂದು 3 ನಿಮ್ಗೆ ಯಾವ್ದಾದ್ರು ವಿಷಯಗಳು ಅನಿಸಿರ್ಬೋದು, ಅದರಲ್ಲಿ ಫಸ್ಟ್ 1 ತಗೊಳ್ಳಿ. ಆ ಒಂದನ್ನು ತಗೊಂಡು ಡೋಸೇಜ್ ಥರ ಒಂದು ದಿನದಲ್ಲಿ ಒಂದು ಚೂರು ಅದನ್ನು ಎಲಾಬ್ರೇಟ್ ಮಾಡೋದು, ನೆಕ್ಸ್ಟ್ ದಿನ ಅದ್ರ ಬಗ್ಗೆನೇ ಇನ್ನೊಂದು ಸ್ವಲ್ಪ ಡಿಸ್ಕಷನ್ ಮಾಡೋದು. ಹಾಗೆಯೇ ಸ್ಲೋ ಆಗಿ ಬಾಂಡೇಜ್ ಸ್ಟಾರ್ಟ್ ಮಾಡ್ಕೊಂಡು ಹೋಗಬೇಕು. ಸೊ ಇಮಿಡಿಯೇಟ್ಲಿ ಈಗ ಅನ್ನಿಸ್ತು ನನಗೆ ಅರ್ಥ ಆಗಿದೆ, ಇದು ತಪ್ಪಾಗ್ತಿದೆ, ನನಗೆ ನನ್ನ ಮಗುಗೆ ನಾನು ಫೀಲಿಂಗ್ಸ್ ಕೊಡಬೇಕು ಅಂತ ಈಗ ಅನಿಸ್ಬಿಟ್ಟು ಡೋಂಟ್ ಜಂಪ್ ಟು ಇಟ್. ಸೊ ಇವನ್ ಇಫ್ ಇಟ್ ಈಸ್ ಅ ಪ್ಯೂರೆಸ್ಟ್ ಫಾರ್ಮ್ ಇದ್ರೂ, ಯಾವುದೇ ಅತಿ ಆದ್ರೂ ಇಟ್ ಟರ್ನ್ಸ್ ಇನ್ ಟು ಅ ಪಾಯ್ಸನ್. ಸೊ ಅದು ಹೇಗೆ ತೊಗೊಳ್ತಾರೆ ಅಂತ ಗೊತ್ತಾಗಲ್ಲ. ಸೊ ಟೆಸ್ಟ್ ಮಾಡಿ ಫಸ್ಟು, ಗಿವ್ ದೆಮ್ ಅ ಲಿಟಲ್ ಲವ್. ಸೊ ಅದನ್ನು ಕೊಡ್ತಾ ಹೋಗಿ ಅವ್ರ ರೆಸ್ಪಾಂಡನ್ನು ಹೇಗಿದೆ ಅಂತ ಅನಲೈಸ್ ಮಾಡಿ. ಸೊ ಆ ಒಂದು ರೆಸ್ಪಾಂಡನ್ನ ನೋಡಿಕೊಂಡು ಯು ಕ್ಯಾನ್ ಇನ್ಕ್ರೀಸ್ ಯುವರ್ ಎಮೋಷನ್ಸ್ ವಿಚ್ ಇಟ್ ಹ್ಯಾಸ್ ಟು ಬಿ ಆ್ಯಕ್ಚುಲಿ. ಸೊ ಸ್ಲೋ ಆಗಿ ಬಾಂಡೇಜ್ನ ಕ್ರಿಯೇಟ್ ಮಾಡಿದಾಗ ದೇ ವಿಲ್ ಸ್ಟಾರ್ಟ್ ಗೆಟಿಂಗ್ ಟ್ರಸ್ಟ್. ದೇ ವಿಲ್ ಹ್ಯಾವ್ ದಟ್ ಕಂಫರ್ಟ್ ಝೋನ್. ಈಗ ಆಚೆ ಹೋದಾಗ ಫ್ರೆಂಡ್ಸ್ ಜೊತೆ ಹೇಗೆ ಕಂಫರ್ಟ್ ಆಗಿರ್ತಾರೆ, ದೇ ವಿಲ್ ಗೆಟ್ ಇಟ್ ವೆನ್ ಯು ಆರ್ ದೇರ್ ಆ್ಯಂಡ್ ದೇ ವಿಲ್ ಫೀಲ್ ಹ್ಯಾಪಿ ದ ಮೂಮೆಂಟ್ ಯು ಆರ್ ಬ್ಯಾಕ್ ಟು ಹೋಮ್. ಆಫೀಸ್ ಮುಗಿಸ್ಕೊಂಡು ಬಂದಿದ ತಕ್ಷಣ ಅವ್ರಿಗೆ ಖುಷಿ ಆಗುತ್ತೆ,
ಬಿಕಾಸ್ ದೇ ಆರ್ ಇನ್ ದ ರ್ಯಾಪೋರ್ಟ್ ಲೆವೆಲ್ ನಾವು, ದೇ ಆರ್ ವೆರಿ ಕ್ಲೋಸ್ ಟು ಯು. ಸೊ ಬಂದಿದ ತಕ್ಷಣ ಖುಷಿಯಾಗಿ ಬಂದ್ಬಿಟ್ಟು ನಿಮ್ಮನ್ನು ಮಾತಾಡಿಸ್ತಾರೆ ಆ್ಯಂಡ್ ದೇ ವಾಂಟ್ ಟು ಸ್ಪೆಂಡ್ ಟೈಮ್ ವಿತ್ ಯು. ಸೊ ಈ ಥರ ಸ್ಲೋ ಆಗಿ ಬಿಲ್ಡ್ ಆದಾಗ ಯು ಕ್ಯಾನ್ ಸ್ಲೋಲಿ ಗೆಟ್ ದೆಮ್ ಔಟ್ ಆಫ್ ಫೋನ್ ಅಡಿಕ್ಷನ್. ಈ ಅಡಿಕ್ಷನ್ನಲ್ಲಿ ಸೀರಿಯಸ್ ಸ್ಟೇಜಸ್ ಅಂತ ಇರುತ್ತೆ. ಫೋನ್ ಅಡಿಕ್ಷನ್ನು ತುಂಬ ತೀವ್ರವಾಗಿರೋದು. ಸೊ ದ ಲಾಸ್ಟ್ ಸ್ಟೇಜ್ ಅಂತ ಹೇಳ್ತೀವಿ. ಆ ಲಾಸ್ಟ್ ಸ್ಟೇಜ್ ಆದಮೇಲೆ ಯು ಕೆನಾಟ್ ಚೇಂಜ್ ದ ಪರ್ಸನ್ ಅಂತ ಇರುತ್ತೆ. ಸೊ ಈ ಥರ ಸ್ಟೇಜ್ ಯಾವುದು, ನಿಮ್ಮ ಮಗಗೆ ಅದು ಇದೆಯಾ ಇಲ್ವಾ, ಸೊ ಆ ಥರ ಒಂದು ಪ್ರಾಬ್ಲಮ್ಸ್ ಇದೆಯಾ ಇಲ್ವಾ ಅಂತ ನೀವು ಅನಲೈಸ್ ಮಾಡೋದು ಹೇಗೆ ಅಂತ ಹೇಳ್ತೀನಿ. ಸೊ ಫಸ್ಟ್ ಥಿಂಗ್ ಈಸ್ ಅವರು ನಿಮಗೆ ಗೊತ್ತಿಲ್ಲದೆ ಫೋನ್ನ ಯೂಸ್ ಮಾಡೋದು. ಆ್ಯಂಡ್ ದ ನೆಕ್ಸ್ಟ್ ಥಿಂಗ್ ಈಸ್ ನೀವು ಫೋನ್ನ ಎತ್ತಿಟ್ಕೊಂಡ್ರಿ ಅಂತ ಇಟ್ಕೊಳ್ಳಿ. ಸೊ ಸಮ್ಹೌ ಒಂದು ಪಾಕೆಟ್ ಮನಿನೋ ಅರೇಂಜ್ ಮಾಡಿನೋ ಅಥವಾ ನಿಮ್ಮ ಕಸಿನ್ಸ್ ಹತ್ರ ಏನೋ ಸೊ ಆ ಕಡೆ ಈ ಕಡೆ ಫ್ರೆಂಡ್ಶಿಪ್ಪಿಂದನೋ ಅರ್ನ್ ಮಾಡಿ ಅಥವಾ ದುಡ್ಡನ್ನ ಸೇವ್ ಮಾಡಿ ದೇ ವಿಲ್ ಬೈ ಎ ಫೋನ್ ವಿದೌಟ್ ಯುವರ್ ನಾಲೆಡ್ಜ್. ನಿಮಗೆ ಗೊತ್ತಿಲ್ಲದೆ ಇನ್ ಕೇಸ್ ಅವ್ರೇನಾದ್ರು ಇನ್ನೊಂದು ಫೋನ್ ಇಟ್ಕೊಂಡಿದ್ದಾರೆ, ಅದು ನಿಮಗೆ ಗೊತ್ತಾಯಿತು ಅಂದರೆ ಪ್ಲೀಸ್ ಟೇಕ್ ಅ ನೆಸಸರಿ ಸ್ಟೆಪ್ಸ್ ಇಮ್ಮಿಡಿಯೇಟ್ಲಿ. ಈಗ ನೀವು ಹೇಳಿ ಅವಾಯ್ಡ್ ಮಾಡಿದ್ದೀರಾ, ಹೇಗೋ ಏನೋ ಒಂದು ಸ್ಟ್ರಿಕ್ಟ್ ಮಾಡಿದ್ದೀರೋ ಅಥವಾ ಏನೋ ಒಂದು ಅವ್ರ ಫೋನ್ ಯೂಸೇಜ್ ತುಂಬ ಕಮ್ಮಿ ಆಗಿದೆ ಅಂತ ಇಟ್ಕೊಳ್ಳಿ. ಸೊ ಇವಾಗ ಏನಾಗುತ್ತೆ ಅಂದರೆ ಅದನ್ನು ಅವರು ದಿನಚರಿ ಮೇಲೂ ತುಂಬ ಎಫೆಕ್ಟ್ ಆಗುತ್ತೆ. ಸೊ ಯಾವ ಥರ ಅಂದರೆ ದೇ ಮೈಟ್ ನಾಟ್ ಈಟ್ ದೇರ್ ಫುಡ್ ಪ್ರಾಪರ್ಲಿ. ಸೊ ಊಟ ಕರೆಕ್ಟಾಗಿ ತಿನ್ನಲ್ಲ. ನೀವು ಎಷ್ಟು ಕನ್ಸರ್ನ್ ತೋರಿಸ್ತೀರಾ ಅವಾಗ ಆಲ್ಮೋಸ್ಟ್ ಅವ್ರು ಅದ್ರದ್ದು ಎಲ್ಲದಕ್ಕೂ ರಿವರ್ಟ್ ಹೊಡಿತಾರೆ. ಸೊ ಊಟ ಕರೆಕ್ಟಾಗಿ ತಿನ್ನೋದಿಲ್ಲ, ಅದ್ರ ಜೊತೆಗೆ ನಿದ್ದೆ ಸರಿಗೆ ಬರಲ್ಲ ಅವ್ರಿಗೆ, ಬಿಕಾಸ್ ಮೆಂಟಲ್ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ ಅವ್ರಿಗೆ. ಸೊ ಫೋನ್ ಯೂಸ್ ಮಾಡಿಲ್ಲ ಅಂತ ನೈಟ್ ಥಿಂಕ್ ಮಾಡ್ತಿರ್ತಾರೆ. ಸೊ ಯಾವಾಗ ಅದು ಓವರ್ ಥಿಂಕಿಂಗ್ ಲೀಡ್ ಆಗುತ್ತೆ ನಿದ್ದೆ ಬರೋದಿಲ್ಲ ಅವ್ರಿಗೆ, ಸರಿ ನಿದ್ದೆಗೆ ಬರಲ್ಲ. ಸೊ ಅದರಿಂದ ನಿದ್ದೆ ಚೆನ್ನಾಗಿ ಮಾಡದೇ ಇದ್ದಾಗ ನೆಕ್ಸ್ಟ್ ಡೇ ಅವ್ರಿಗೆ ಎದ್ದಿದ್ದಾಗ ಆ್ಯಕ್ಟಿವ್ನೆಸ್ ಇರಲ್ಲ. ಸೊ ಮೈಂಡು ಆ್ಯಕ್ಟಿವ್ ಇರಲ್ಲ, ಬಾಡಿನೂ ಆ್ಯಕ್ಟಿವ್ ಇರಲ್ಲ, ದೇ ಫೀಲ್ ವೀಕ್. ಸೊ ಅದೊಂದಾಗಿರುತ್ತೆ. ಇನ್ನೊಂದು ಸತಿ ಏನಾಗುತ್ತೆ ಅಂದರೆ ಸ್ಟಡೀಸ್ ಮೇಲೆ ಹೇಗಿದು ಆ್ಯಕ್ಚುಲಿ ಇನ್ಫ್ಲೂಯೆನ್ಸ್ ಆಗುತ್ತೆ ಅಂದರೆ ಕೆಲವು ಸತಿ ದೇ ನೋ ದ ಟಾಪಿಕ್ಸ್. ಸೊ ಯಾವ ಥರ ಸಾಲ್ವ್ ಮಾಡಬೇಕಂತನೂ ಗೊತ್ತಿರುತ್ತೆ. ಸೊ ನೀವು ಅದ್ರ ಮೇಲೆ ತುಂಬ ಇಂಟ್ರೆಸ್ಟ್ ತೋರಿಸಿ ನೀವು ಅದನ್ನು ಹೇಳ್ಕೊಡುವಾಗ ಏನು ಮಾಡ್ತಾರೆ ಅಂದರೆ ಈವೊಂದು ಅವ್ರಿಗೆ ಆ ಟಾಪಿಕ್ ಗೊತ್ತಿದ್ರು ಬಿಕಾಸ್ ಯು ಟುಕ್ ಇಟ್, ನೀವು ಅವ ಫೋನ್ನ ಅವಾಯ್ಡ್ ಮಾಡಿದ್ದೀರಲ್ಲ, ಆ ರಿವೆಂಜ್ಗೋಸ್ಕರ ಅವ್ರಿಗೆ ಗೊತ್ತಿದ್ರೂ ಅದು ಗೊತ್ತಿಲ್ಲ ಅಂತ ಹೇಳ್ಕೊಡ್ತಾರೆ. ಸೊ ನನಗೆ ಅದು ಅರ್ಥ ಆಗ್ತಿಲ್ಲ ಅಂತ ಹೇಳ್ತಾರೆ, ಇಲ್ಲ ನನಗೆ ಸುಸ್ತಾಗಿದೆ ಅಂತ ರೀಸನ್ಸ್ ಕೊಟ್ಟು ದೇ ಗೋ ಔಟ್ ಆಫ್ ಸ್ಟಡಿಯಿಂಗ್. ಸೊ ಇದು ಓವರ್ ಆಲ್ ನೀವು ಯಾವಾಗ ಒಂದು ಅಡಿಕ್ಷನ್ನ ಕಂಟ್ರೋಲ್ ಮಾಡೋದಕ್ಕೆ ಹೋಗ್ತೀರಾ, ಇಟ್ ಕುಡ್ ಬಿ ಎನಿ ಅಡಿಕ್ಷನ್ಸ್. ಸೊ ಈ ಥರ ಮಕ್ಳು ಏನು ಮಾಡ್ತಾರೆ ಅಂದರೆ ದೇ ಮಿಸ್ಲೀಡ್ ದೇರ್ ಪೇರೆಂಟ್ಸ್. ಸೊ ಅವ್ರಿಗೆ ಯಾವುದೇ ಥರನೂ ಒಂದು ವಿಷಯನ ಗೊತ್ತಿಲ್ದಂಗೆ ನಾವು ಅವ್ರಿಗೆ ಗೊತ್ತಿದ್ರೂ ಗೊತ್ತಿಲ್ಲ ಅಂತ ಹೇಳ್ತಾರೆ, ಆಗತ್ತೆ ಅಂತ ಅವ್ರ ಕೈಲಿ ಆಗೋ ಕೆಲಸನೂ ಆಗಲ್ಲ ಅಂತ ಹೇಳ್ತಾರೆ. ಜೊತೆಗೆ ದೇ ಸ್ಟೇ ಅಲೋನ್. ಆ್ಯಂಡ್ ಆಲ್ಸೋ ಎಮೋಷನ್ಸ್ ವೈಸ್ ಅವ್ರದ್ದು ಜಾಸ್ತಿ ಎಮೋಷ್ನಲ್ ಕ್ಯಾಟಗರಿ ನಿಮಗೆ ಗೊತ್ತಾಗಲ್ಲ. ಯಾವಾಗ ಅವ್ರು ಎಮೋಷ್ನಲ್ ಆಗಿರ್ತಾರೆ ಅಂತ ಗೊತ್ತಾಗಲ್ಲ. ಆ್ಯಂಡ್ ಯು ಕ್ಯಾನ್ ನಾಟ್ ರೀಡ್ ದೇರ್ ಎಮೋಷನ್ಸ್. ತುಂಬ ಪ್ಲೈನ್ ಆಗಿರುತ್ತೆ, ಅವ್ರ ಫೇಸ್ ತುಂಬ ಪ್ಲೈನ್ ಆಗಿರುತ್ತೆ. ಆ್ಯಂಡ್ ಯು ಡೋಂಟ್ ಸಿ ದೆಮ್ ಸ್ಮೈಲಿಂಗ್. ತುಂಬ ಅವ್ರು ಏನಾದ್ರು ಇನ್ ಕೇಸ್ ಸ್ಮೈಲ್ ನಿಮ್ಮ ಮುಂದೆ ಮಾಡಿದ್ರು ಅಂದರೆ ಯು ಕ್ಯಾನ್ ಈಸಿಲಿ ರೆಕಗ್ನೈಸ್ ಇಟ್ ಈಸ್ ಎನ್ ಆರ್ಟಿಫಿಷಿಯಲ್ ಸ್ಮೈಲ್. ಈಗ ಈ ಒಂದು ಸ್ಟೇಜಸ್ಗೆಲ್ಲ ಹೋದಾಗ ನಿಮ್ಮ ಒಂದು ಅಸಿಸ್ಟೆನ್ಸ್ ಸಾಲಲ್ಲ. ಸೊ ನೀವು ಎಷ್ಟೇ ಎಫರ್ಟ್ಸ್ ಹಾಕಿದ್ರೂ ಅವ್ರನ್ನ ಸರಿ ಮಾಡೋದಕ್ಕಾಗಲ್ಲ. ಸೊ ಈ ಪರ್ಟಿಕ್ಯುಲರ್ ಟೈಮಲ್ಲಿ ಯು ಹ್ಯಾವ್ ಟು ಫೈಂಡ್ ಅ ಕೌನ್ಸಿಲರ್ ಆಗಿರ್ಬೋದು, ಸೈಕಲಾಜಿಕಲ್ ಕೌನ್ಸಿಲರ್ ಆಗಿರ್ಬೋದು, ಸ್ಪಿರಿಚುವಲ್ ಹೀಲರ್ ಆಗಿರ್ಬೋದು, ಸ್ಪಿರಿಚುವಲ್ ಬೇಸ್ಡ್ ಕೌನ್ಸಿಲರ್ಸ್ ಆಗಿರ್ಬೋದು. ಕೌನ್ಸಿಲರ್ಸ್ ಏನು ಮಾಡ್ತಾರೆ ಅಂದರೆ ದೇ ಹ್ಯಾವ್ ಅ ಲಿಸ್ಟ್ ಆಫ್ ಸ್ಟೆಪ್ಸ್. ಸೊ ಒಂದು ಸ್ಟೆಪ್ ವರ್ಕ್ ಆಗಿಲ್ಲ ಅಂದರೆ ಇಮಿಡಿಯೇಟ್ಲಿ ದೇ ಟೇಕ್ ಅ ಸೆಕೆಂಡ್ ಸ್ಟೆಪ್. ಸೊ ದೇ ವಿಲ್ ಎಕ್ಸ್ಪೆರಿಮೆಂಟ್ ಆನ್ ದ ಕಿಡ್. ಸೊ ಈ ಪ್ರೋಸೆಸ್ ಆಗಲಿಲ್ಲ ಅಂದರೆ ಇನ್ನೊಂದು ಪ್ರೋಸೆಸ್ಸಲ್ಲ, ಅಥವಾ ಅದಿಲ್ಲ ಅಂದರೆ ಇನ್ನೊಂದು ಪ್ರೋಸೆಸ್ ಅವ್ರ ಹತ್ರ ರೆಡಿ ಇರುತ್ತೆ. ಸೊ ಹೇಗೋ ಒಂದು ಮಾಡಿ ಅವ್ರು ಎಮೋಷ್ನಲಿ ಆ ಮಗುನ ಕರೆಕ್ಟಾಗಿ ಫಸ್ಟ್ ಒಂದು ಎಮೋಷ್ನಲ್ ಕನೆಕ್ಷನ್ ಬಿಲ್ಡ್ ಮಾಡ್ತಾರೆ. ಹಾಗೆ ಅವ್ರಿಗೆ ಕಂಫರ್ಟ್ ಮಾಡಿ ಅವರಲ್ಲಿ ಇರೋ ತಪ್ಪಾಗಲಿ ಏನಿದೆ ಅಂತ ಅವ್ರಿಗೆ ಅರಿವು ಮಾಡಿ ಸರಿ ಹೇಗೆ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತಾ ಹೋಗ್ತಾರೆ. ಸೊ ಈಗ ನಾನು ಸ್ಪಿರಿಚುವಲ್ ಬೇಸ್ಡ್ ಕೌನ್ಸಿಲರ್. ಸೊ ನಾವೇನು ಮಾಡ್ತೀವಿ ಅಂದರೆ ನಾವು ಸೈಕಿಯಾಟ್ರಿಸ್ಟ್ ಥರ ಮೆಡಿಸನ್ಸ್ ಕೊಡೋದಿಲ್ಲ. ಸೊ ಅವ್ರದ್ದು ಒಂದು ಥಾಟ್ ಪ್ರೋಸೆಸ್ ಏನಿದೆ ಅಂತ ಅನಲೈಸ್ ಮಾಡ್ತೀವಿ, ಅದನ್ನು ನೀಟಾಗಿ ಅರ್ಥಿಸ್ಕೊಂಡು ಅವ್ರಿಗೊಂದು ಫ್ರೆಂಡ್ ಥರ ಅಥವಾ ಇನ್ನೊಂದು ಏನೋ ಒಂದು ರಿಲೇಷನ್ ಬಿಲ್ಡ್ ಮಾಡೋ ಥರ ಮಾಡಿ ಅವ್ರಿಗೆ ಸ್ಲೋ ಆಗಿ ಯಾವ್ದು ತಪ್ಪು ಯಾವ್ದು ಸರಿ ಅಂತ ಹೇಳ್ತೀವಿ. ಜೊತೆಗೆ ಹೀಲಿಂಗ್ ಸೆಷನ್ ಮಾಡಿದಾಗ ಅವರ ಥಾಟ್ ಪ್ರೋಸೆಸ್ನ ಆದಷ್ಟು ಮೆಡಿಟೇಷನ್ ಮೂಲಕ ಕಮ್ಮಿ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಇಫ್ ದೇ ಡೋಂಟ್ ಹ್ಯಾವ್ ದಿಸ್ ಕೈಂಡ್ ಆಫ್ ಅ ಫೆಸಿಲಿಟಿ ಇನ್ ಹೋಮ್, ದೇ ಮೈಟ್ ಗೆಟ್ ಇನ್ ಟು ಅಡಿಕ್ಷನ್ಸ್, or they might get into bad habits, or they might end up in a suicide. It could happen anyways. ಮೊಬೈಲ್ ಅಡಿಕ್ಷನ್ ನಿಂದ ಮಕ್ಕಳನ್ನು ರಕ್ಷಿಸಿ.